ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. LS ಅಬ್ಲಕಟ್ಟಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಕೇಸು ಏಪ್ರಿಲ್ 6ನೇ ತಾರೀಕಿಗೆ ಕೋರ್ಟಲ್ಲಿ ಏನಾಯ್ತು ಅಂತೇಳಿ ಕಂಪ್ಲೀಟ್ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ಕೂಡ ತಿಳಿಸಿಕೊಟ್ಟಿದ್ದೇನೆ. ಆ ಒಂದು ವಿಡಿಯೋ ನೋಡಿಲ್ಲ ಅಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ಇದೆ, ವಿಡಿಯೋ ನೋಡ್ಕೊಂಬನ್ನಿ. ಇತ್ತೀಚೆಗೆ ಬಾಸ್ ಅನ್ನುವಂಥ ಮೂವಿ ಕೂಡ ರೆಡಿಯಾಗಿತ್ತು. ಈ ಒಂದು ಮೂವಿಯ ಒಂದು ಟ್ರೇಲರ್ ಕೂಡ ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಕೂಡ ಆಲ್ರೆಡಿ ಬಿಟ್ಟಿದ್ದಾರೆ. ಈ ಒಂದು ಮೂವಿ ರಿಲೀಸ್ ಮಾಡೋದಕ್ಕೂ ಕೂಡ ಅವರು ಡೇಟನ್ನು ಕೂಡ ಫಿಕ್ಸ್ ಮಾಡಿದರು. ಈ ಒಂದು ಮೂವಿಯಲ್ಲಿ ರೇಣುಕಾಸ್ವಾಮಿ ಅವರ ಕೊಲೆ ಯಾವ ರೀತಿ ಆಯಿತು, ಅಲ್ಲಿ ಸನ್ನಿವೇಶಗಳು ಯಾವ ಥರ ಇದ್ದವು, ದರ್ಶನ್ ಅವರ ಹಾವಭಾವ ಯಾವ ಥರ ಇತ್ತು ಅಂತೇಳಿ ಈ ಒಂದು ಎಲ್ಲ ಸನ್ನಿವೇಶಗಳು ಕೂಡ ಈ ಒಂದು ಮೂವಿಯಲ್ಲಿ ಕಾಣಿಸ್ಕೊಂಡಿದೆ. ಈ ಒಂದು ಮೂವಿಯನ್ನು ರಿಲೀಸ್ ಮಾಡಬಾರ್ದು ಅಂತೇಳಿ ದರ್ಶನ್ ಕುಟುಂಬದವರು ಕೋರ್ಟಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ರು. ಸದ್ಯಕ್ಕೆ ಕೋರ್ಟ್ ಇದಕ್ಕೆ ಈ ಮೂವಿಯನ್ನು ರಿಲೀಸ್ ಮಾಡಬಾರ್ದು ಅಂತೇಳಿ ಸದ್ಯಕ್ಕೆ ಕೋರ್ಟ್ ಈಗ ಇಲ್ಲಿ ತಡೆಯಾಜ್ಞೆಯನ್ನು ಕೂಡ ನೀಡಿದೆ. ಯಾಕಂದರೆ ಈ ಒಂದು ಕೇಸು ಇನ್ನೂ ಕೋರ್ಟಲ್ಲಿ ಚಾಲ್ತಿಯಲ್ಲಿದೆ. ಒಂದು ಕೇಸ್ ಇನ್ನೂ ಕಂಪ್ಲೀಟ್ ಆಗದೆ ಅದರ ಬಗ್ಗೆ ತಪ್ಪು ಮಾಹಿತಿಯನ್ನು ಸಾಮಾಜಿಕ ನೀಡಬಾರ್ದು ಅಂತೇಳಿ ಈಗ ಸದ್ಯಕ್ಕೆ ಕೋರ್ಟ್ ಈ ಒಂದು ಮೂವಿ ರಿಲೀಸ್ ಮಾಡೋದಕ್ಕೆ ಯಾವುದೇ ರೀತಿ ಪರ್ಮಿಷನ್ ಕೂಡ ಕೊಟ್ಟಿಲ್ಲ. ಇಲ್ಲಿ ಮುಂದೆ ಏನಾಗುತ್ತೆ ಅಂತೇಳಿ ಕಾದು ನೋಡಬೇಕು. ನೀವು ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಅಭಿಮಾನ ಇದ್ದರೆ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.